ಗೌಡ್ರೆ ಏನ್ ಮೇಡಮ್ರೆ ಇಷ್ಟೊಂದು ಖುಷಿಯಾಗಿದ್ದೀರಾ? ಏನ್ ಹೀಗ್ ಕೇಳ್ತಿದ್ದೀರಾ? ಯಾಕೆ ನಿಮಗ್ ಗೊತ್ತಿಲ್ವಾ? ಸ್ವಲ್ಪ ಹೊತ್ತು ಮುಂಚೆ ನೀವೇ ನನಗ್ ಕಾಲ್ ಮಾಡಿ ವಿಷಯ ಹೇಳಿದ್ದು. ಈಗ ನೋಡಿದ್ರೆ ಗೊತ್ತಿಲ್ದೇ ಇರೋರ್ ತರ ಆಡ್ತಿದ್ದೀರಲ್ಲ. ನನ್ ಬಾಯಿಂದಾನೆ ಎಲ್ಲ ಕೇಳ್ಬೇಕು ಅಂತನಾ? ನನ್ಗೀಗ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ ಮೇಡಮ್ರೆ. ನೀವೇನು ಹೇಳ್ಬೇಡಿ, ನಾನೇ ಎಲ್ಲ ಹೇಳ್ತೀನಿ. ನಮ್ಮ ಮನೇಲಿ ಮದ್ವೆ ತಯಾರಿ ಶುರು ಆಗಿದೆ. ನಮ್ಮ ಮದ್ವೆನ ಗ್ರ್ಯಾಂಡ್ ಆಗಿ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ಈಗ ಆಲ್ರೆಡಿ ಯಾವ ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿಗೆ ನಮ್ಮ ಆರ್ಡರ್ ಕೊಡಬೇಕು, ಯಾರ್ಯಾರನ್ನ ಕರಿಬೇಕು, ಯಾವ ಕಲ್ಯಾಣ ಮಂಟಪದಲ್ಲಿ ಮಾಡಬೇಕು ಎಲ್ಲಾನು ಮಾತಾಡ್ಕೊಳ್ತಿದ್ದಾರೆ. ಅಲ್ಲ ಮೇಡಮ್ರೆ, ಇದೆಲ್ಲ ಈಗಲೇ ಬೇಕಿತ್ತಾ? ಇನ್ನೊಂದು ಸ್ವಲ್ಪ ದಿನ ಮುಂದಕ್ಕೆ ಹಾಕಿದ್ರೆ ಚೆನ್ನಾಗಿರ್ತಿತ್ತು ತಾನೇ? ನನಗೆ ಮೊದಲು ಹಾಗೆ ಅನ್ನಿಸ್ತಿತ್ತು. ಆದರೆ ಅಕ್ಕನ ಜೊತೆ ಮಾತಾಡಿದ್ಮೇಲೆ ಆದಷ್ಟು ಬೇಗ ಮದುವೆ ಆಗ್ಬಿಟ್ರೆ ಸಾಕು ಅನ್ನಿಸ್ತಿದೆ. ಗೌಡ್ರೆ, ನಾವು ಮದುವೆ ಆದ್ರೇನೆ ತಾನೇ ಒಟ್ಟಿಗಿರ್ಬೋದು. ಹಾಗಾಗಿ ಬೇಗ ಮದುವೆ ಆಗಲಿ ಅಂತ ಕಾಯ್ತಾ ಇದ್ದೀನಿ. ಈಗಲೇ ಇಷ್ಟು ಖುಷಿ ಪಡ್ಬೇಡ್ರಿ. ನಮ್ಮ ಅಪ್ಪಾಜಿ ನಮ್ಮಿಬ್ಬರ ಜಾತಕನ ಶಾಸ್ತ್ರಿಗಳ ಹತ್ರ ಕೊಟ್ಟವ್ರೆ. ಮೊದಲು ಅವ್ರು ನೋಡ್ಬಿಟ್ಟು ಹೇಳಿ. ಎಲ್ಲನೂ ನಾವು ಅನ್ಕೊಂಡಂಗೆ ಆಗೋದಿಲ್ಲ. ಯಾವ ಟೈಮ್ನಾಗ ಏನಾಗಬೇಕೋ ಅದೇ ಆಗೋದು. ನಾವುಗಳು ಇಲ್ಲಿ ನೆಪ ಮಾತ್ರ. ನಿರ್ಧಾರ ಏನಿದ್ರು ಅವಂದಯ್ಯ. ಬಾಬಾ, ಎಷ್ಟು ಚೆನ್ನಾಗಿ ಮಾತಾಡ್ತೀರಾ ನೀವು. ನನಗೆ ಇಷ್ಟೇ ಇಷ್ಟ ಆಗೋದು. ಏನ್ ಮಾಡ್ತಿದ್ದೀರಾ? ನಂಗಿದೆಲ್ಲ ಇಷ್ಟ ಆಗಕ್ಕಿಲ್ಲ. ಯಾಕೆ ಗೌಡ್ರೆ? ಅಲ್ಲ, ನಾವಿಬ್ರು ಪ್ರೀತಿ ಮಾಡ್ತಿದೀವಿ ಅಂದ್ರೆ ಹಗ್ ಮಾಡೋದ್ರಲ್ಲಿ ಏನ್ ತಪ್ಪಿದೆ? ಅಯ್ಯೋ, ಹಂಗಲ್ಲ ಮೇಡಮ್ರೆ. ಅದು ಮದುವೆ ಆಗೋವರೆಗೂ ನಮ್ಮಿಬ್ರು ಎಷ್ಟು ದೂರ ಇದ್ರೆ ಅಷ್ಟು ಒಳ್ಳೇದು. ಅದಕ್ಕೆ ಗೊತ್ತಾಯ್ತು ಬಿಡಿ. ಈಗಲೂ ನೀವು ಹೆಣ್ಣಿನ ಗೌರವ ಬಗ್ಗೆ ಎಷ್ಟು ಕಾಳಜಿ ತೋರಿಸ್ತಿದ್ದೀರಾ. ಅಂದ್ರೆ ಮದ್ವೆಗಿನ್ ಮುಂಚೆನೆ ನಾವಿಷ್ಟು ಕ್ಲೋಸ್ ಆದ್ರೆ ಆಮೇಲೆ ಥ್ರಿಲ್ ಇರಲ್ಲ ಅಂತ ಈ ರೀತಿ ಅವಾಯ್ಡ್ ಮಾಡ್ತಿದ್ದೀರಾ? ಹೌದು, ಮದ್ವೆ ಆಗೋವರೆಗೂ ನಮಗೆ ದೂರ ಇರೋಣ. ಜಾನು. ಹಲೋ ಅಕ್ಕ, ಎಲ್ಲೇ ಇದೆಯಾ? ಕೆಲ್ಸಕ್ಕೆ ಹೋಗ್ತಿದ್ದೀನಿ ಕಣೆ. ಹೇಗ್ ನಡೀತಿದೆ ಕೆಲಸ ಎಲ್ಲ? ಮಾಮೂಲಿ ಜಾನು. ನೀನೇನ್ ಮಾಡ್ತಿದ್ಯಾ? ಅಯ್ಯೋ, ನಂಗೇನಿರುತ್ತಕ್ಕ ಮಾಡಕ್ಕೆ? ಏನೂ ಇಲ್ಲ. ಅವ್ರ ಆಫೀಸ್ಗೆ ಹೋದ್ಮೇಲೆ ನಾನು ಒಬ್ಬಳೇ ಆಗ್ತೀನಿ. ಹೀಗೆ ಫೋನ್ ಮಾಡ್ಕೊಂಡು ಟೈಮ್ ಪಾಸ್ ಮಾಡ್ತಿರ್ತೀನಿ. ಚೆನ್ನಾಗಿದೆ ಬಿಡು. ಅಕ್ಕ, ಯಾಕೋ ನೀನು ನನ್ನಿಂದ ಏನೋ ವಿಷಯ ಮುಚ್ಚಿಡ್ತಿದ್ಯಾ ಅನ್ನಿಸ್ತಿದೆ. ಅದೇನು ಅಂತ ನನ್ನ ಹತ್ರ ಆದರೂ ಹೇಳ್ಬಾರ್ದಾ? ನಾನೇನು ವಿಷಯ ಮುಚ್ಚಿಡ್ತಾ ಇದ್ದೀನಿ ಜಾನು? ಇಲ್ಲ, ನೀನು ನನ್ನ ಬಗ್ಗೆ ಏನೋ ತಪ್ಪು ತಿಳ್ಕೊಂಡಿದ್ಯಾ. ನಾನೇನೂ ವಿಷಯ ಮುಚ್ಚಿಟ್ಟಿಲ್ಲ ಜಾನು. ಹಾಗೇನಾದರೂ ಇದ್ರೆ ನಿನಗೆ ಬಿಟ್ಟು ಬೇರೆ ಯಾರಿಗೆ ಹೇಳ್ತೀನಿ ಹೇಳು? ನಾನು 2 ಸತಿ ಬಂದಾಗಿಂದ ನೋಡ್ತಾನೆ ಇದ್ದೀನಿ. ಮೊದಲಿನ ಥರ ಸ್ವಲ್ಪನೂ ಲವಲವಿಕೆನೇ ಇಲ್ಲ. ಸುಮ್ಮನೆ ಮಂಕಾಗಿ ಕೂತಿರ್ತೀಯ. ಕೇಳಿದ್ರೆ ಹೀಗೆ ಏನೂ ಇಲ್ಲ ಅಂತ್ಯ. ನೀನು ಹೀಗಿರೋದು ಇಷ್ಟ ಇಲ್ಲ ಅಕ್ಕ. ನಂಗೆ ಮೊದಲಿನ ಭಾವನೆ ಅಕ್ಕ ಬೇಕು. ಜಾನು, ಕೆಲ್ಸದ ಪ್ರೆಷರಿಂದ ಹಾಗಿರ್ತೀನಿ ಅಷ್ಟೇ ಕಣೆ. ನೋಡು, ಈಗ ನಾನು ನಿನ್ನ ಜೊತೆ ಖುಷಿಯಾಗಿ ಮಾತಾಡ್ತಿದ್ದೀನಿ ಅಲ್ವಾ? ನನ್ನ ಕಣ್ಣಿಗೆ ಇವಾಗ ನೀನು ಕಾಣಿಸ್ತಿಲ್ವಲ್ಲ, ಅದಕ್ಕೆ ಹೀಗೆಲ್ಲ ಹೇಳ್ತಿದ್ಯಾ. ಮುಂದೆ ಮಾತಾಡಿದಾಗ ಅವಾಗ ಗೊತ್ತಾಗುತ್ತೆ. ಒಂದು ಕೆಲಸ ಮಾಡು, ನೀನು ನಮ್ಮ ಮನೆಗೆ ಬಂದ್ಬಿಡು. ಇಲ್ಲಿ ಆರಾಮಾಗಿ ಮಾತಾಡ್ಬೋದಿಬ್ರು. ಅಯ್ಯೋ ಜಾನು, ನಾನು ಯಾಕೆ ಬರ್ಬೇಕಲ್ಲಿಗೆ? ಇಲ್ಲ ಇಲ್ಲ, ನಾನು ಅಲ್ಲಿಗೆ ಬಂದರೆ ನಿಮ್ಮಿಬ್ರಿಗೂ ತೊಂದರೆ ಆಗುತ್ತೆ. ನನ್ನಿಂದ ನಿಮ್ಮ ಪ್ರೈವಸಿ ಹಾಳಾಗೋದು ನನಗಿಷ್ಟ ಇಲ್ಲ ಜಾನು. ಅಯ್ಯೋ, ಅವರಲ್ಲಿ ಮನೇಲಿರ್ತಾರೆ ಅಕ್ಕ. ಅವ್ರು ಬೆಳಗ್ಗೆ ಆಫೀಸ್ಗೆ ಹೊರಡ್ತಾರೆ. ಅದಾದ್ಮೇಲೆ ನಾನು ಒಬ್ಬಳೇ. ಪ್ರೈವಸಿನೂ ಇಲ್ಲ, ಏನೂ ಇಲ್ಲ. ನೀನು ಬಾ, ನಿನಗೂ ಸ್ವಲ್ಪ ಮಾತಾಡೋಕ್ಕೆ ಸ್ಪೇಸ್ ಸಿಗುತ್ತೆ. ಪ್ಲೀಸ್ ಬಾರೆ ಅಕ್ಕ. ಜಾನು, ಇಲ್ಲಿ ಕೆಲಸ ತುಂಬ ಜಾಸ್ತಿ ಇದೆ ಕಣೆ, ರಜಾ ಸಿಗಲ್ಲ. ಅಕ್ಕ ಪ್ಲೀಸ್ ಕಣೆ, ಬಾರೆ. ನನ್ನ ಮುದ್ದು ಅಕ್ಕ ಅಲ್ವಾ ನೀನು? ತಂಗಿ ಕೇಳಿದ್ರೇ ಬರಲ್ಲ ಅಂತ್ಯಾ. ನೀನು ಇದುವರೆಗೂ ಎಲ್ಲೂ ಹೋಗಿಲ್ಲ. ಪ್ಲೀಸ್ ಮನೆಗೆ ಬಾರೆ ಅಕ್ಕ. ಹೇಗಿದ್ರು ನಾನು ಇಲ್ಲಿ ಒಬ್ಬಳೇ ಇರ್ತೀನಿ. ನೀನು ಬಂದರೆ ನನಗೂ ಕಂಪ್ನಿ ಸಿಕ್ಕಾಗುತ್ತೆ. ಪ್ಲೀಸ್ ಕಣೆ. ಸರಿ ಜಾನು, ನಾನು ನಾಳೆ ಆಫೀಸಿಗೆ ಹೋಗಿ ರಜಾ ಕೇಳ್ತೀನಿ. ಸಿಕ್ಕಿದ್ರೆ ಖಂಡಿತ ಬರ್ತೀನಿ, ಆಯಿತಾ? ಕೊಟ್ರೆ ಗಿಟ್ರೆ ಅಂತ ಏನಿಲ್ಲ.
ನೀನು ರಜೆ ತೊಗೊಂಡು ಬರ್ಬೇಕಷ್ಟೆ. ನಂಗೆ ಗೊತ್ತಿಲ್ಲ. ಸರಿ ಕಣೆ. ಮತ್ತೆ ಲೋ ವಿಶ್ವ, ನೇಚರ್ ಎಷ್ಟು ಚೆನ್ನಾಗಿದೆ ಕಣೋ. ಈ ವೆದರಲ್ಲಿ ಹಾಗೆ ಲಾಂಗ್ ಡ್ರೈವ್ ಹೋಗ್ತಿದ್ರೆ ಏನೋ ಒಂಥರ ಸೂಪರ್ ಫೀಲಿಂಗು. ಇವಳೊಬ್ಳು ಸ್ವಲ್ಪ ಹೊತ್ತು ಬಾಯಿ ಮುಚ್ಕೊಂಡಿರೋದೇ ಇಲ್ಲ, ಯಾವಾಗಲೂ ವಟ ವಟ ಅಂತಿರ್ತಾಳೆ. ಇವಳನ್ನ ಜೊತೆಲಿ ಕರ್ಕೊಂಡು ಬಂದು ದೊಡ್ಡ ತಪ್ಪು ಮಾಡಿದೆ ಅನ್ನಿಸ್ತದೆ. ಇವಳನ್ನೀಗ ಜಾನು ಮನೆಗೆ ಹೇಗೆ ಕರ್ಕೊಂಡು ಹೋಗ್ಲಿ? ಅವಳೇ ಜಾನು ಅಂತ ಗೊತ್ತಾದ್ರೆ ಇವಳು ಸುಮ್ಮನೆ ಇರ್ತಾಳ? ಮರ್ತಿರೋದ್ನೆಲ್ಲ ಕೆದಕ್ತಾಳೆ. ಜಾನುಗೆ ನಾನು ಲವ್ ಮಾಡ್ತಿದ್ದ ವಿಷಯ ಗೊತ್ತಿಲ್ಲ. ಇವಳೇನಾದ್ರೂ ಬಾಯಿ ಬಿಟ್ರೆ, ದೇವ್ರೆ ನೀನೇ ಏನಾದ್ರೂ ಒಂದು ದಾರಿ ತೋರ್ಸಪ್ಪ. ಲೋ ವಿಶ್ವ, ಆ ಮರ ನೋಡು, ಏನ್ ಸಕ್ಕದಾಗಿದೆ. ವಿಶ್ವ, ಆಗ್ಲಿಂದ ಒಳ್ಳೆ ಒಂಟಿ ಪಿಚಾಚಿ ತರ ಬಡ್ಕೋತಾ ಇದೀನಿ. ನೀನ್ ನೋಡಿದ್ರೆ ಮೌನ ವ್ರತ ಮಾಡೋ ತರ ಸುಮ್ಮನೆ ಇದೆಯಲ್ಲ, ಏನಾದ್ರೂ ಮಾತಾಡೋ. ತನೋ, ಇವಾಗ ನಾನು ಡ್ರೈವ್ ಮಾಡ್ಲೋ ಇಲ್ಲ ನಿನ್ನ ಜೊತೆ ಮಾತಾಡ್ತಾ ಕೂತ್ಕೊಳ್ಳ? ವೆಹಿಕಲ್ ಬಂದ್ರೆ ಒಂಥರ ಕಟ, ಕಾರ್ ಬಂದ್ರೆ ಇನ್ನೊಂಥರ ಕಟ. ಅಲ್ಲ, ನೀನ್ ಯಾಕೆ ನನ್ನ ಜೊತೆ ಬರ್ತಿದ್ಯಾ? ಸುಮ್ಮನೆ ಮನೇಲಿ ಇರೋದಕ್ಕಾಗಲ್ವ ನೀನು? ಹಲೋ, ನಾನೇನ್ ಸುಮ್ಮನೆ ನಿನ್ ಜೊತೆ ಬರ್ತಿಲ್ಲ. ಬೆಂಗಳೂರಲ್ಲಿ ಶಾಪಿಂಗ್ ಮಾಡಿದಕ್ಕೆ ಬರ್ತೀನಿ. ಹಾಗೆ ಜಯಂತ್ ಅವ್ರ ಹೆಂಡ್ತಿ ನೋಡಿದಕ್ಕೆ ಬರ್ತಾ ಇದ್ದೀನಿ. ವಿಶ್ವ, ಏನಾಯ್ತು? ಅವ್ರು ನೋಡಿ ನೀಗೇನಾಗ್ಬೇಕು? ಇನ್ನೇನು, ಅವ್ರ ಮನೆ ಹತ್ರ ಹೋಗಿ ಗೇಟ್ ನೋಡ್ಕೊಂಡು ವಾಪಸ್ ಬರೋದಕ್ಕಾಗತ್ತಾ? ನಿನ್ಗೆ ಎಷ್ಟು ಸಲ ವಿಶ್ವ, ಚೆನ್ನಾಗಿದೆಯಪ್ಪ? ಆಂಟಿ, ನಾನು ಚೆನ್ನಾಗಿದ್ದೀನಿ ಆಂಟಿ. ಆಂಟಿ, ನೀವೇನು ಇಲ್ಲಿ ಒಬ್ಬರೇ ನಡ್ಕೊಂಡು ಬರ್ತಾ ಇದ್ದೀರಾ? ಹೌದಪ್ಪ, ದೇವಸ್ಥಾನದ ಕಡೆ ಹೋಗ್ತಿದ್ದೆ. ನೀನು ಯಾವ ಕಡೆ ಹೋಗ್ತಿದ್ಯಾ? ಇವ್ರ ಹತ್ರ ಏನು ಹೇಳಲಿ? ಜಾನು ಮನೆಗೆ ಹೋಗ್ತಿದ್ದೀನಿ ಅಂದರೆ ತಪ್ಪಾಗತ್ತೆ. ಏನು ಹೇಳೋದು? ಆಂಟಿ, ಅದು ಇಲ್ಲೇ ಒಂದು ಕೆಲಸದ ಮೇಲೆ ಹೊರಗಡೆ ಹೋಗ್ತಿದ್ದೆ. ಯಾಕೆ ವಿಶ್ವ ಇಷ್ಟೊಂದು ಗಾಬರಿಯಲ್ಲಿ ಮಾತಾಡ್ತಿದ್ಯಾ? ಹುಷಾರಾಗಿದೆಯಾ ತಾನೇ? ಇವನ್ ಹಾಗೆ ಆಂಟಿ, ಆಗಾಗ ಆಫ್ ಆಗ್ತಿರ್ತಾನೆ, ನಾನು ಚಾರ್ಜ್ ಮಾಡ್ತಿರ್ಬೇಕು. ಪರವಾಗಿಲ್ಲ ಅಮ್ಮ, ಇವನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ. ಅಂದ್ಹಾಗೆ ನೀನ್ ಯಾರು ಅಂತ ಗೊತ್ತಾಗ್ಲಿಲ್ಲ. ನೋಡಿದ್ರಾ, ಹೊಸಬ್ರು ಯಾರಾದ್ರೂ ಬಂದಾಗ ಇಂಟ್ರೊಡ್ಯೂಸ್ ಮಾಡಿಸ್ಬೇಕು ಅನ್ನೋ ಕಾಮನ್ ಸೆನ್ಸ್ ಕೂಡ ಇಲ್ಲ ಇವನಿಗೆ. ಆಂಟಿ, ಶಿವಳು ನಮ್ಮ ಮಾವನ ಮಗಳು ತನು ಅಂತ. ಇವರು ಲಕ್ಷ್ಮಿ ಆಂಟಿ, ನನ್ನ ಕ್ಲಾಸ್ಮೇಟ್ ಅವ್ರ ಅಮ್ಮ. ಕ್ಲಾಸ್ಮೇಟ್ ಅಂದ್ರೆ ಏಯ್, ಏನಿಲ್ಲ, ಸುಮ್ಮನೆ ಇದ್ರೆ ಸರಿ. ನಿಮ್ಮಿಬ್ಬರು ನೋಡ್ತಿದ್ರೆ ತುಂಬಾ ಖುಷಿ ಆಗ್ತಿದೆ. ಈ ತರ ಒಬ್ರು ಜೊತೆಗಿದ್ರೆ ಬೇಜಾರನ್ನೋ ಮಾತೇ ಇರಲ್ಲ. ಸರಿಯಾಗಿ ಹೇಳಿದ್ರಿ ಆಂಟಿ. ನಾನೇನಾದ್ರೂ ಅವನ ಹತ್ರ ಮಾತಾಡ್ದೆ ಗುರ್ರ ಅಂತ ಇಡ್ತಾನೆ. ನೀವಾದ್ರೂ ಒಂದ್ ಸ್ವಲ್ಪ ಬುದ್ಧಿ ಹೇಳಿ. ಹಾಗೆಲ್ಲ ಏನೂ ಇಲ್ಲಮ್ಮ, ನಮ್ ವಿಶ್ವ ತುಂಬಾ ಚೆನ್ನಾಗಿ ಮಾತಾಡ್ತಾನೆ. ನೋಡಿದ್ರಾ, ಈಗ ತಾನೇ ನನ್ನ ಪರವಾಗಿ ಮಾತಾಡ್ತಿದ್ರಿ, ಇವಾಗ ಅವನ ಪರವಾಗಿ ಮಾತಾಡ್ತಿದ್ದೀರಾ? ಸರಿನಪ್ಪ, ನಿಮ್ ಕೆಲ್ಸಕ್ಕೆ ತಡ ಆಗತ್ತೆ ಅನ್ಸುತ್ತೆ. ನಾನು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ, ನೀವು ಹೊರಡಿ. ಸರಿ ಆಂಟಿ. ಆಂಟಿ, ದೇವ್ರ ಹತ್ರ ಇವನಿಗೆ ಒಳ್ಳೆ ಬುದ್ಧಿ ಕೊಡ್ಲಿ ಅಂತ ಕೇಳ್ಕೊಳ್ಳಿ. ನಿಮ್ಮಂತ ಹಿರಿಯರು ಕೇಳ್ಕೊಂಡ್ರೆ ಅಟ್ಲೀಸ್ಟ್ ಇವನ್ ಚೇಂಜ್ ಆಗ್ಬೋದೇನೋ. ಆಯ್ತಮ್ಮ, ಬರ್ತೀನಿ ವಿಶ್ವ. ಸರಿ ಆಂಟಿ. ಏಯ್, ಈ ಥರ ತಲಾಟೆ ಮಾಡು ಅಂದ್ರೆ ಚೆನ್ನಾಗಿ ಮಾಡ್ತೀಯ. ಹತ್ತು ಗಾಡಿ. ನನಗೆ ಬೇಲ್ಪುರಿ ತಿನ್ಬೇಕು ಅನ್ನಿಸ್ತು, ಅದಕ್ಕೆ ಕರ್ಕೊಂಡ್ ಬಂದೆ. ಅಲ್ಲ ಮೇಡಮ್ ಅವರೇ, ನಿಮ್ಗೆ ಏನಾದ್ರು ಬೇಲ್ಪುರಿ ತಿನ್ಬೇಕನ್ಸಿದ್ರೆ ಯಾವ್ದಾದ್ರು ದೊಡ್ಡ ಹೋಗಿ ತಿನ್ನೋಣ ಬನ್ನಿ. ಇಲ್ಲಿ ಯಾಕೆ ತಿಂತೀರಾ? ನನಗ್ ಇಲ್ಲೇ ತಿನ್ನಕ್ ಇಷ್ಟ. ಇಲ್ಲಿ ನಾವಿಬ್ರು ಒಟ್ಟಿಗೆ ನಿಂತ್ಕೊಂಡ್ ತಿಂದ್ರೆ ಎಷ್ಟು ಚೆನ್ನಾಗಿರೋದ್ ಗೊತ್ತಾ? ಸರಿ ಸರಿ,
ಹೇಳ್ತಿದ್ದಾಳ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಇವ್ರಿಗೇನೋ ಬೇಲ್ಪುರಿ ತಿನ್ಬೇಕಂತೆ, ಒಂದು ಬೇಲ್ಪುರಿ ಕೊಡಿ. ಒಂದೇನಾ? ಎರಡು? ಓ, ಅಂದ್ರೆ ಒಂದೇ ಪ್ಲೇಟಲ್ಲಿ ನಾವಿಬ್ರು ತಿನ್ಬೇಕು ಅಂದ್ರೆ ಸರಿ, ಒಂದೇ ಓಕೆ. ಪರವಾಗಿಲ್ಲ, 2 ಪ್ಲೇಟ್ ಕೊಡಿ. ನಿಮ್ಗೆ ಆದ್ರೆ ಸ್ಪೆಷಲ್ ಆಗಿ ಕೊಡ್ತೀನಿ ಬಿಡಿ. ಸರಿ. ನಂಗೆ ಖಾರ ಜಾಸ್ತಿ. ಗೌಡ್ರೆ ಬನ್ನಿ ಕೂತ್ಕೊಳ್ಳಿ. ಸಿದ್ದು ಅವರೇ, ಇವರೆಲ್ಲ ನಿಮಗ್ ಪರಿಚಯನಾ? ನನಗೆ ಪರಿಚಯ ಇರೋದೇ ಇಂಥವ್ರು ಮೇಡಮ್ರೆ. ನಾನು ಶ್ರೀಮಂತರ ಜೊತೆ ಸಾವಾಸ ಮಾಡಕ್ಕಿಲ್ಲ, ಯಾಕಂದ್ರೆ ಅವ್ರನ್ನ ನೋಡ್ಕೊಳಕ್ಕೆ ತುಂಬಾ ಜನ ಇರ್ತಾರೆ. ಆದ್ರೆ ಇವ್ರು ನೋಡ್ಕೊಳಕ್ಕೆ, ಇವ್ರ ಕಷ್ಟ ಕೇಳಕ್ಕೆ, ಸುಖ ಕೇಳಕ್ಕೆ ಯಾರು ಇರ್ತಾರೆ ಹೇಳಿ? ಅದಕ್ಕೆ ನಂಗೆ ಇಂಥವ್ರ ಜೊತೆಲೆ ಪರಿಚಯ ಜಾಸ್ತಿ. ದುಡಿಯೋರ್ ಜೊತೆ ಇದ್ದಾಗ ಬರೋ ಖುಷಿ ದುಡಿಯೋರ ಜೊತೆ ಇದ್ದಾಗ ಸಿಗ್ತದೆ ಮೇಡಮ್ರೆ. ಚೆನ್ನಾಗಿದ್ದೀರಾ? ಪಾನಿಪುರಿ ತಿನ್ನಕ್ ಬಂದಾ? ಮುಸಲ್ಮಾನ್ಗಳಲ್ವಾ? ಹೌದು ಸರ್. ಇವ್ರು ಯಾರು ಗೊತ್ತಾ? ಗೊತ್ತಿದೆ. ಚೆನ್ನಾಗಿಟ್ಟಿರ್ರಿ ಸರ್. ನೋಡಿದ್ರೆ ಮೇಡಮ್ರೆ, ನಮ್ಮ ಈ ರೀತಿ ಕಾಣಿಸ್ಕೊಂಡ್ರೆ ಜನ ಅನುಮಾನದಿಂದ ನೋಡ್ತಾರೆ. ಅದಕ್ಕೆ ಇನ್ ಮುಂದೆ ನಾವು ಜೊತೆ ಓಡಾಡೋದು ಬೇಡ, ಏನಿದ್ರು ಫೋನಲ್ಲಿ ಮಾತಾಡ್ಕೊಳ್ಳೋಣ. ಯಾರೇನ್ ಅನ್ಕೊಂಡ್ರೆ ನಮ್ಗೇನು, ಅಷ್ಟಕ್ಕೂ ನಾವಿಬ್ರು ಮದ್ವೆ ಆಗೋರು. ಇನ್ನೇನು 2-3 ದಿನದಲ್ಲಿ ಶಾಸ್ತ್ರ ನಮ್ ಮದ್ವೆ ಡೇಟ್ ಕೂಡ ಕೊಟ್ಬಿಡ್ತಾರೆ. ನಾವ್ಯಾಕ್ ಮುಚ್ಚು ಮರೆ ಮಾಡ್ಬೇಕು? ನಮಗ್ ಹೇಗ್ ಇಷ್ಟನೋ ಹಾಗೆ ನಾವಿರ್ಬೋದಲ್ಲ. ಅಲ್ಲ ಮೇಡಮ್ರೆ, ಈಗ ಮದ್ವೆ ಆಯ್ತಿದೀವಿ ಅಂತ ನಮ್ಮಿಬ್ರಿಗೂ ಗೊತ್ತು, ಆದ್ರೆ ಜನಗಳಿಗೆ ಗೊತ್ತಿಲ್ವಲ್ಲ, ಒಂಥರ ವಿಚಿತ್ರವಾಗಿ ನೋಡ್ತಾರೆ ಅಂತ. ಯಾರು ಏನೋ ತಪ್ಪು ತಿಳ್ಕೊಳಲ್ಲ, ನೀವ್ ಸುಮ್ನೆ ಕೂತ್ಕೊಳ್ಳಿ. ಬೇಲ್ಪುರಿ ತಗೊಳ್ಳಿ. ಸರ್, ಖಾರ ಹಾಕಿದಿರಾ ತಾನೆ? ಇದೇನ್ ಮೇಡಮ್ರೆ ಇಷ್ಟೊಂದು ಖಾರ ತಿಂತೀರಾ? ನೀವು ಸ್ವೀಟ್ ಅಲ್ವಾ, ನಾನು ಖಾರ. ಸ್ವೀಟ್ ಮತ್ತೆ ಖಾರ ಸೇರಿದ್ರೇನೆ ರುಚಿಯಾಗಿರೋದು. ಅಯ್ಯೋ ಭಗವಂತ, ನನ್ನ ಎಂತ ಪರಿಸ್ಥಿತಿಲಿ ಸಿಕ್ಕಾಕ್ಸ್ಬಿಟ್ಯಪ್ಪ. ಏನಮ್ಮೆ, ನಿನ್ ಮಗ ಮದುವೆ ವಿಷಯ ಅನ್ನೋದು ಹೇಳಿದ್ನೆ? ಇಲ್ಲ ರೀ, ಅವನ ಮುಖ ನೋಡಿದ್ರೆ ಮಾತಾಡೋಕ್ಕೆ ಭಯ ಆಗುತ್ತೆ. ನಂಗನ್ಸುತ್ತೆ ಯಾಕೋ ಅವ್ನಿಗೆ ಈ ಮದುವೆ ಇಷ್ಟ ಇಲ್ಲ ಅಂತ. ಹಂಗೆಲ್ಲ ಏನು ಇಲ್ಲ ಕಣವ. ಒಂದ್ಸಲಿ ಮದುವೆ ಆಗಿ ಹೆಂಡತಿ ಪಕ್ಕಕ್ಕೆ ಬರ್ಲಿ, ಆಮೇಲೆ ಹೋಗಿರೋ ಖುಷಿ ಎಲ್ಲ ವಾಪಸ್ ಬಂದ್ಬಿಡ್ತದೆ. ಮರಿಗೌಡ್ರ ಬರೀ ಹೇಳಿದ್ರು ನೋಡ್ರಿ, ಮದುವೆ ಆಗಿದ್ದ ಅನುಭವದವ್ರು ಮಾತ್ರ ಇವೆಲ್ಲ. ಆದ್ರೂ ನಮ್ ಸಿದ್ದು ಇಷ್ಟು ಬೇಗ ಮದುವೆಗೆ ಹೋಗ್ತೇ ಇದ್ರೆ ಏನ್ರಿ ಮಾಡೋದು? ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ ಕಣಮ್ಮಿ. ಬಲವಂತಕ್ಕೆ ಮದುವೆ ಮಾಡಿದ್ರೆ ಮುಂದೆ ಅದರಿಂದ ಏನು ತೊಂದರೆ ಆಗ್ತದೆ ಅಂತಾನೆ ಗೊತ್ತಿಲ್ಲ. ಈ ವಿಷಯದಲ್ಲಿ ನಾನು ಏನು ತೀರ್ಮಾನ ತಗೋಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಮಾವ, ಏನು ಯೋಚನೆ ಮಾಡಕ್ಕೆ ಹೋಗ್ಬೇಡಿ. ಎಲೆಕ್ಷನ್ ಆಗೋದಕ್ಕಿಂತ ಮುಂಚೆ ಸಿದ್ದು ಮದ್ವೆನ ಮಾಡಿ ಮುಗಿಸ್ಬಿಡಿ ಮಾವ. ಜನ ಏನ್ ಹೇಳಿದ್ರು ಕೂಡ ಮದ್ವೆನ ಮುಂದಕ್ಕೆ ಹಾಕೋಕ್ ಹೋಗ್ಬೇಡಿ. ಜನ ಎಲ್ಲವ ಹೇಳ್ತಾವ್ರೆ, ನಮ್ಮ ಮುಲಿನೇ ಅಲ್ವೇ ಈಗಲೇ ನನಗೆ ಮದುವೆ ಬೇಡ ಮುಂದಕ್ಕೆ ಹಾಕಿ ಅಂತ ಹೇಳ್ತಿರೋದು. ಅದಕ್ಕೆ ಅಲ್ವೇ ಈ ಟೆನ್ಷನ್ ಆಗಿರೋದು. ಮಾವ, ಅವರು ನಿಮ್ಮ ಹತ್ರ ಏನೋ ಮದ್ವೆನ ಮುಂದಕ್ಕೆ ಹಾಕೋಣ, ಈಗಲೇ ಮದ್ವೆ ಆಗಕ್ಕೆ ಇಷ್ಟ ಇಲ್ಲ ಅಂತೆಲ್ಲ ಹೇಳ್ತಿರ್ಬೋದು. ಆದರೆ ನಾನವ್ರ ಜೊತೆ ಮಾತಾಡಿದಾಗ ಅವ್ರಿಗೆ ಪೂರ್ವಿ ಅಂದರೆ ತುಂಬ ಇಷ್ಟ ಇದೆ, ಮದುವೆ ಆಗೋಕ್ಕೂ ಇಷ್ಟ ಇದೆ ಅಂತಲೇ ಹೇಳಿದ್ರು ಮಾವ. ಏನು ಮಾಡೋದು, ಪಾಪ ಮನೆ ಮಗ ಅಲ್ವಾ. ಅದಕ್ಕೆ ಎಲೆಕ್ಷನ್ಗೆ ಮುಂಚೆ ಮದುವೆ ಮಾಡ್ಕೊಂಬಿಟ್ರೆ ಹೇಗಪ್ಪ ಎಲೆಕ್ಷನ್ ಮೇಲೆ ಕಾನ್ಸಂಟ್ರೇಟ್ ಮಾಡೋದು, ಅಪ್ಪಯ್ಯನ ಜೊತೆ ಹೇಗೆ ಓಡಾಡೋದು ಅಂತೆಲ್ಲ ಯೋಚನೆ ಮಾಡ್ತಾ ಇದ್ದಾರೆ ಅಷ್ಟೇ. ನಮ್ ಸಿದ್ದು ಹೇಳಿದ್ನಾ? ನನಗೆ ನಂಬಕ್ಕೆ ಆಗ್ತಾ ಇಲ್ಲ. ಹೂ ಕಣವ, ಮದುವೆ ಆಗೋ ಆಸೆನ ಮನ್ಸಲ್ಲಿ ಇಟ್ಕೊಂಡು ಅಪ್ಪ ಹಿಂಗೋಸ್ಕರ ಮುಂದಕ್ಕೆ ಹಾಕಣವನೇ. ಎಷ್ಟೇ ಆಗ್ಲಿ ಮುಂದಕ್ಕೆ ಲೀಡರ್ ಆಗೋನಲ್ವೇ. ಜನರು ಪ್ರೀತಿನೆಲ್ಲ ಸಂಪಾದಿಸಿ ಆಮೇಲೆ ಮದುವೆ ಆಗೋಣ ಅಂತ ಇರಬೇಕು. ಅಲ್ಲ ರೀ, ಹಾಗೆ ಅಂತ ಈ ಮದ್ವೆನ ಮುಂದಕ್ಕೆ ಹಾಕಕ್ಕಾಗಲ್ಲ. ಯಾಕೆ ಅಂತಂದ್ರೆ ಈ ಮದ್ವೆ ಎರಡೂ ಫ್ಯಾಮಿಲೀಸ್ಗೂ ತುಂಬಾನೇ ಇಂಪಾರ್ಟೆಂಟು. ಅದಕ್ಕೆ ನಾನು ಹೇಳ್ತಿರೋದು, ಬೈ ಚಾನ್ಸ್ ಏನಾದರೂ ಮುಹೂರ್ತ ಸಿಗದೆ ಹೋದ್ರೂ ಪರವಾಗಿಲ್ಲ, ದೇವರ ಮೇಲೆ ಭಾರ ಹಾಕಿ ಈ ಮದ್ವೆನ ಮಾಡ್ಬಿಡೋಣ ಅಲ್ವೇನ್ರಿ? ಈ ಸಿದ್ದು ಏನೋ ಹೇಳ್ತಾರೆ ಅಂತ ನಾವು ಅದನ್ನೆಲ್ಲ ಕೇಳ್ಕೊಂಡು ಕೂತಿರಕ್ಕಾಗತ್ತಾ? ಅಯ್ಯೋ, ಯಾವುದೇ ಮುಹೂರ್ತದಲ್ಲಿ ಮದುವೆ ಮಾಡಬಾರ್ದಮ್ಮ. ಕೆಟ್ಟ ಮುಹೂರ್ತದಲ್ಲಿ ಮದುವೆ ಮಾಡಿದ್ರೆ
ಏನಾದರೂ ತೊಂದರೆ ಆದರೆ ಏನು ಮಾಡೋದು ಹೇಳು? ಅಯ್ಯೋ ಇಲ್ಲ ಬಿಡಿಯತ್ತೆ, ಹಾಗೆಲ್ಲ ಏನೂ ಆಗಲ್ಲ. ಪಾಪ ಎರಡು ಪ್ರೀತಿಸ್ತಾ ಇರೋಂಥ ಜೀವಗಳು ಒಬ್ರನ್ನೊಬ್ರು ಅಷ್ಟೊಂದು ಪ್ರೀತಿಸ್ತಿದ್ದಾರೆ ಅಂದಮೇಲೆ ಯಾವ ದೇವ್ರು ತಾನೇ ಕೆಟ್ಟದ್ದು ಮಾಡ್ತಾನೆ ಹೇಳಿ? ಹೇಳ್ದಂಗೆ ಒಳ್ಳೆ ಮುಹೂರ್ತ ಸಿಕ್ಕಿದ್ರೆ ಓಕೆ, ಇಲ್ಲ ಅಂತಂದ್ರೆ ದೇವ್ರ ಮೇಲೆ ಭಾರ ಹಾಕಿ ಮದುವೆ ಮಾಡ್ಬಿಡೋದೇ ಒಳ್ಳೇದು ಅತ್ತೆ. ಯಾಕೆ ಅಂತಂದ್ರೆ ಇದು ನಮ್ಮ ಮಾವನ ರಾಜಕೀಯದ ಪ್ರಶ್ನೆ. ಮಾವ ಈ ಎಲೆಕ್ಷನಲ್ಲಿ ಏನಾದರೂ ಮಂತ್ರಿ ಆದರೆ ನಮ್ಮೆಲ್ಲರ ಸ್ಟೇಟಸ್ಸು ಚೇಂಜ್ ಆಗುತ್ತೆ. ಯಾವುದೇ ಕಾರಣಕ್ಕೂ ಈ ಮದುವೆ ಮಾತ್ರ ಮುಂದಕ್ಕೆ ಹಾಕಬೇಡಿ ಮಾವ. ಸರಿ ಬಿಡವಾ, ನೀನು ಹೇಳ್ದಂಗೆ ಮಾಡಮ್ಮ. ಹೆಂಗೂ ಶಾಸ್ತ್ರಿಗಳು ಇಬ್ಬರದು ಜಾತಕ ತೊಗೊಂಡೋಗೋರೆ. ಅವರು ಆ ಜಾತಕ ನೋಡಿ ಏನು ಹೇಳ್ತಾರೋ ನೋಡಿಕೊಂಡು ಆಮೇಲೆ ಮುಂದುವರಿಯಮ್ಮ. ಇದು ನೀವು ಮದುವೆನ ಮುಂದಕ್ಕೆ ಹಾಕೋಕ್ಕೆ ಪ್ರಯತ್ನ ಪಡ್ತಾನೆ ಇರಿ. ನಾನು ಯಾರು ಹೇಳಿ? ನಿಮ್ಮ ಅತ್ತಿಗೆ ಅಲ್ವಾ? ಅದಕ್ಕೆ ಅದು ಹತ್ರ ಬರೋ ಹಾಗೆ ಮಾಡ್ತಾನೆ ಇರ್ತೀನಿ, ಮಾಡೇ ಮಾಡ್ತೀನಿ. ಇದೇನಾ ಅವ್ರ ಮನೆ? ಹೌದು, ಇದೇ ಅವ್ರ ಮನೆ. ಇದೇನಾ ಅವ್ರ ಮನೆ? ನಿನ್ಗೆ ನಿನ್ ಕಡೆಗೆ ಅದು ಗುಡ್ಸ್ಲು ತರ ಕಾಣಿಸ್ತಿದ್ಯಾ? ಕಣೋ, ಇದು ಮನೆ ಅಲ್ಲ. ಹೊರಗಡೆಯಿಂದ ನೋಡೋದಕ್ಕೆ ಈ ರೇಂಜ್ಗಿದೆ ಅಂದಮೇಲೆ ಇನ್ನು ಒಳಗಡೆ ಹೇಗಿರುತ್ತೋ ಏನೋ. ಈಗ ಮನೆ ಒಳಗಡೆ ಹೋದ್ರೆ ಖಂಡಿತ ಎಡ್ವರ್ಟ್ ಆಗುತ್ತೆ. ಇಲ್ಲೇ ಸೆಕ್ಯೂರಿಟಿ ಕೈಲಿ ಕೊಟ್ಬಿಟ್ಟು ಹೋಗ್ಬಿಡೋಣ. ಲೋ ವಿಶ್ವ, ಈ ಮನೆ ನೋಡೋದಕ್ಕೆ ತುಂಬಾ ದೊಡ್ಡದಾಗಿದೆ ಅನ್ಸುತ್ತೆ. ಈ ಮನೇಲಿ ಅವ್ರಿಬ್ರೆ ಹೇಗೋ ಇರ್ತಾರೆ? ಅವ್ರ ನಂಬರ್ ಕೊಡ್ತೀನಿ, ನೀನೇ ಫೋನ್ ಮಾಡಿ ಕೇಳು ಹೇಗಿರ್ತಾರೆ ಅಂತ. ನಂಬರ್ ಎಲ್ಲ ಯಾಕೆ? ಈಗ ಹೇಗೂ ನಾವು ಒಳಗಡೆ ಹೋಗ್ತಿರಲ್ಲ, ಅಲ್ಲೇ ಕೇಳಿದ್ರೆ ಆಯ್ತು ಬಿಡು. ಆರಾಮಾಗಿ ಡಾಕ್ಯುಮೆಂಟ್ಸ್ ಕೊಟ್ಬಿಟ್ಟು ಮಾತಾಡ್ಕೊಂಡು ಜಾಲಿಯಾಗಿ ಬರೋಣ. ಅದೆಲ್ಲ ಏನು ಬೇಡ, ಅವ್ರ ಸೆಕ್ಯೂರಿಟಿ ಗಾರ್ಡ್ ಇದ್ದಾನಲ್ಲ, ಅವನ ಕೈಲೇ ಕೊಟ್ಟು ಹೋಗೋಣ. ಲೋ ವಿಶ್ವ, ಮಾವ ಹೇಳಿದಷ್ಟು ಬೇಗ ಮರ್ತೋಯ್ತಾ? ಇದು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್, ಅದು ಯಾರ್ಯಾರೋ ಕೈಯಲ್ಲಿ ಕೊಡೋದಕ್ಕಾಗಲ್ಲ. ಇದು ಜಯಂತ್ ಅವ್ರ ಕೈಯಲ್ಲೇ ಕೊಡ್ಬೇಕು ಅಂತ ಹೇಳಿದಿರ್ತಾನೆ. ಎಲ್ಲ ಮರ್ತು ಹೋಗ್ತಾನೆ. ಇಲ್ಲಿವರೆಗೂ ಬಂದು ನಾವು ಒಳಗಡೆ ಹೋಗಿಲ್ಲ ಅಂದ್ರೆ ತುಂಬಾ ತಪ್ಪಾಗತ್ ಕಣೋ. ತಗೋ ರೆಡಿ, ಒಳಗಡೆ ಹೋಗೋಣ. ತಗೋ. रुको। ಏಯ್, ಯಾರಯ್ಯ ನೀನು? ನಾವು ಒಳಗಡೆ ಹೋಗ್ಬೇಕು, ಗೇಟ್ ತೆಗಿ. आप कौन है? आप अंदर जा नहीं सकते। ಏನು? ಆಪ್ ಕಾನ್ ಹೇನಾ? ಕನ್ನಡದಲ್ಲಿ ಮಾತಾಡೋ. ಓ, ಕನ್ನಡ ಬರೋದಿಲ್ವಾ ನಿನ್ಗೆ? ಕಾವೇರಿ ನೀರ್ ಕುಡ್ದು ಕನ್ನಡ ಮಂದ್ ಮಡ್ಲಲ್ಲಿ ಬೆಚ್ಚಗ್ ಮಲ್ಗತಿಗೆ ಬರುತ್ತೆ, ಕನ್ನಡ ಕಲಿಯೋದಕ್ಕಾಗದೇನೋ ನಿಂಗೆ? ತನು, ಅವ್ನು ಹಾಗೇನೆ. ನಾನು ಲಾಸ್ಟ್ ಟೈಮ್ ಇಲ್ಲಿಗೆ ಬಂದಾಗ್ಲೂ ಗೇಟ್ ಒಳಗಡೆ ಬಿಡ್ಲಿಲ್ಲ. ಅದಕ್ಕೆ ಈ ಫೈಲ್ನ ಅವನ ಕೈಲೇ ಕೊಟ್ಟು ಹೋಗೋಣ ಅಂತ ಹೇಳ್ತಾ ಇರೋದು. ವಿಶ್ವ, ಇವನ್ ಮಾತನ್ನ ನಾವ್ ಯಾಕೆ ಕೇಳ್ಬೇಕು? ನೋಡು, ಮರ್ಯಾದೆಗೆ ಒಳಗಡೆ ಬಿಟ್ರೆ ಸರಿ, ಇಲ್ಲ ಅಂದ್ರೆ ನಾನೇನ್ ಮಾಡ್ತೀನಿ ಅಂತ ನನ್ಗೆ ಗೊತ್ತಿಲ್ಲ. ತನು, ನೀನು ಈ ರೀತಿ ಕಿರ್ಚಾಡ್ತಿದ್ರೆ ರೋಡಲ್ಲಿ ಹೋಗೋರೆಲ್ಲ ಏನು ಅನ್ಕೊಳ್ಳಲ್ಲ. ಇವಾಗ ನಾವೇನಾದ್ರೂ ಒಳಗಡೆ ಹೋದ್ರೆ ಅವರು ಊಟ ಮಾಡೋವರೆಗೂ ಬಿಡೋದಿಲ್ಲ. ನಾವಲ್ಲಿ ಊಟ ಮಾಡ್ತಾ ಕೂತ್ಕೊಂಡ್ರೆ ಕತ್ಲಾಗತ್ತೆ. ನೀನ್ ಬೇರೆ ಶಾಪಿಂಗ್ ಮಾಡ್ಬೇಕು ಅಂತ ಹೇಳ್ತಿದ್ದಲ್ಲ, ಹೋಗಕ್ಕಾಗಲ್ಲ. ಇವಾಗ ನೀನೇ ಡಿಸೈಡ್ ಮಾಡು, ಒಳಗಡೆ ಹೋಗ್ಬೇಕಾ ಇಲ್ಲ ಶಾಪಿಂಗ್ ಹೋಗ್ಬೇಕಾ? ಇಲ್ಲ ಇಲ್ಲ, ಶಾಪಿಂಗ್ ಬೇಕು. ಆದ್ರೆ ಇವ್ನು ಇದಾನಲ್ಲ. ತನು, ಅವನ ಕತೆ ಬಿಡು. ಅವನ ಕೆಲಸ ಅವ್ನು ಮಾಡ್ತಿದ್ದಾನೆ. ನಾವಿವಾಗ ಶಾಪಿಂಗ್ ಹೋಗ್ಬೇಕು ಅಂದ್ರೆ ಈ ಫೈಲ್ನ ಇವನ್ ಕೈಲಿ ಕೊಟ್ಟು ಹೋಗೋದೇ ಒಳ್ಳೇದು. ಅಪ್ಪ, ಫಸ್ಟ್ ಟೈಮ್ ನನ್ನ ಮನ್ಸಿನ ಮಾತನ್ನ ನೀನ್ ಅರ್ಥ ಮಾಡ್ಕೊಂಡಿತ್ತು. ನಾನೇನಾದ್ರೂ ಹೇಳಿದ್ರೆ ಯಾವಾಗ್ಲೂ ಗುರ್ರ ಅಂತಿದ್ದವನು ಇವಾಗ ಶಾಪಿಂಗ್ ಕರ್ಕೊಂಡು ಹೋಗ್ತೀನಿ ಅಂತ ಬೇರೆ ಹೇಳ್ತಿದ್ಯಾ. ಐ ಲೈಕ್ ಇಟ್ ಕಣ. ಭಯ್ಯ, ಇದು ತುಂಬಾ ಇಂಪಾರ್ಟೆಂಟ್ ಡಾಕ್ಯುಮೆಂಟು. ಇದನ್ನ ಜೈನ್ ಸರ್ ಕೈಲೇ ಕೊಡ್ಬೇಕು. ಇವಾಗ್ಲೇ ಕೊಡಿ, ಮಿಸ್ ಮಾಡಬೇಡಿ ಪ್ಲೀಸ್. ठीक है सर। ವಿಶ್ವ, ನಿಂಗೂ ಒಳಗಡೆ ಹೋಗ್ಬೇಕನ್ಸ್ತಿದ್ಯಾ? ಏಯ್ ನಡಿ. ಏಯ್ ವೀಣಾ, ವೀಣಾ, ಏನ್ರಿ ಅದು?
ಒಂದು ನಿಮಿಷ ಉಸಿರಾಡಕ್ಕೆ ಬಿಡದಿರೋ ಥರ ವೀಣ ಅಂತೀರಾ? ಏನಾಯ್ತೀಗ? ಒಗ್ದಿರೋ ಬಟ್ಟೆನ ಈ ಥರ ಮಂಚದ ಮೇಲೆ ಬಿಸಾಕಿದೆಯಲ್ಲ, ಒಗ್ದಿರೋ ಬಟ್ಟೆನ ಮಡ್ಸಿಡದೆ ಈ ಥರ ಬಿಸಾಕೋದು ದರಿದ್ರ ಕಡೆ. ಹ್ಞೂ ಕಣ್ರಿ, ನನಗದೆಲ್ಲನೂ ಗೊತ್ತು. ಆದರೆ ನಾನು ಎಷ್ಟು ಅಂತ ಕೆಲಸ ಮಾಡಲಿ? ತಿಂಡಿ ಮಾಡಬೇಕು, ಮನೆ ಗುಡಿಸಿ ಒರೆಸಿ ಮಾಡಬೇಕು, ನಿಮಗೆಲ್ಲ ಬಾಕ್ಸ್ ರೆಡಿ ಮಾಡಬೇಕು, ಊಟಕ್ಕೆ ರೆಡಿ ಮಾಡಬೇಕು. ನನಗೇನು 10 ಕೈಯ ಇದೆ? ಎಲ್ಲ ಕೆಲಸನ ನೀನು ಒಬ್ಳೆ ಮಾಡೋ ಥರ ಮಾತಾಡ್ತಿದ್ಯಾ? ಅಮ್ಮ ಇದಾರೆ ತಾನೆ ಜೊತೆನಲ್ಲಿ? ಇದ್ದಾರೆ ಹೇಳ್ಕೊಳ್ಳೋದಕ್ಕೆ. ಇತ್ತೀಚೆಗೆ ಅತ್ತೆಗೆ ಯಾವ ಕೆಲಸದ ಮೇಲೂ ಗಮನನೇ ಇರೋದಿಲ್ಲ. ಯಾವಾಗ ನೋಡಿದ್ರು ಏನೋ ಯೋಚನೆ ಮಾಡ್ತಿರ್ತಾರೆ. ಅವ್ರು ಮಾಡೋ ಕೆಲಸನೆಲ್ಲ ಮತ್ತೆ ನಾನೇ ಮಾಡ್ಕೋಬೇಕಾಗಿರೋ ಪರಿಸ್ಥಿತಿ ಬಂದಿದೆ. ನನ್ನ ಕಷ್ಟ ಯಾರಿಗೆ ಹೇಳಿ? ಸುಮ್ಮನೆ ನಿಂತ್ಕೊಂಡು ಮಾತಾಡೋ ಬದಲು 2 ಬಟ್ಟೆ ಮಡಿಸಿದ್ರಾಗಲ್ವಾ? ಯಾಕೆ ಬಂದ್ಬಿಡು. ಅಮ್ಮ ಯಾಕೆ ಏನೇನೋ ಯೋಚನೆ ಮಾಡ್ತಿರ್ತಾರೆ? ಯಾಕೆ ಹೀಗೆ ಆಡ್ತಿದ್ದಾರೆ? ನೀನು ಅವ್ರ ಜೊತೆಗೆ ಇರ್ತಿರ್ತಾನೆ, ಏನು ಸಮಸ್ಯೆ ಅಂತ ಕೇಳಬೇಕು ತಾನೆ? ಕೇಳ್ದೆ ರೀ, ಎಷ್ಟು ಅಂತ ಕೇಳೋಕ್ಕಾಗುತ್ತೆ? ನಾನು ಚೆನ್ನಾಗೇ ಇದ್ದೀನಿ, ನನಗೇನೂ ಆಗಿಲ್ಲ, ನಾನು ಯಾವ ಯೋಚನೆನೂ ಮಾಡ್ತಿಲ್ಲ ಅಂತ ಹೇಳ್ತಾರೆ ಹೊರತು ಬಾಯ್ ಅಂತೂ ಬಿಡಲ್ಲ ಅವರು. ಈ ಮಧ್ಯ ದೇವಸ್ಥಾನಕ್ಕೆ ಹೋಗಿ ಬರೋದು ಜಾಸ್ತಿ ಆಗಿದೆ. ಓಹೋ, ನಮ್ಮ ಹತ್ರ ಹೇಳ್ಕೊಳಕ್ಕಾಗದೇ ಇರೋದು ದೇವ್ರ ಹತ್ರ ಹೇಳ್ಕೊತಾರೆ ಅನ್ಸುತ್ತೆ. ಏನೋ ಹಾಗೆ ಮಾಡ್ತಿರ್ಬೋದು. ಒಟ್ಟಲ್ಲಿ ಅತ್ತೆ ಮೊದಲಿನ ಥರ ಇಲ್ವೇ ಇಲ್ಲ. ಮೊದಲಿದ್ದ ಲವಲವಿಕೆ ಇಲ್ವೇ ಇಲ್ಲ ಅವರಲ್ಲಿ. ಮೊದಲು ಅತ್ತೆ ನೋಡೋಕೆ ಎಷ್ಟು ಚೆನ್ನಾಗಿರ್ತಿತ್ತು. ಈ ಮಧ್ಯೆ ಅದು ಏನು ಯೋಚನೆ ಮಾಡ್ತಾ ಇರ್ತಾರೋ ಏನೋ. ರೀ, ನಿಮ್ಗೊಂದು ವಿಚಾರ ಹೇಳಕ್ಕೆ ಮರ್ತ್ಬಿಟ್ಟೆ. ಈಗ ಒಂದು ಸ್ವಲ್ಪ ದಿವಸದ ಹಿಂದೆ ಅತ್ತೆ ನಮ್ಮ ಮನೆಗೆ ಯಾರನ್ನೋ ಕರ್ಕೊಂಬಂದಿದ್ರು. ಅವ್ರನ್ನ ಅತ್ತಿಗೆ ಅಂತ ಕರೀತಾ ಇದ್ರು. ಅತ್ತಿಗೆ ಅಂತಾರ? ನನಗೆ ಗೊತ್ತಿರೋ ಹಾಗೆ ಅಮ್ಮಂಗೆ ಯಾರು ಸಂಬಂಧಿಕರು ಇಲ್ಲಪ್ಪ. ಯಾರು ಅಂತ ವಿಚಾರಿಸ್ತೀಯಾ? ಕೇಳಿದೆ, ಅದಕ್ಕೆ ಅವರು ಬಂದಿದ್ರಲ್ಲ, ಅವ್ರ ಯಜಮಾನ್ರನ್ನ ನಾನು ಅಣ್ಣ ಅಂತ ಕರಿತೀನಿ, ಅದಕ್ಕೆ ಇವ್ರನ್ನ ಅತ್ತಿಗೆ ಅಂತ ಕೂಗ್ತೀನಿ ಅಂತ ಅಂದರು. ರೀ, ಇನ್ನೊಂದು ವಿಚಾರ ಗೊತ್ತಾ? ಆ ಬಂದಿದ್ದವರು ಏನೋ ಒಂದಷ್ಟು ಪೇಪರ್ಸ್ ತೊಗೊಂಬಂದಿದ್ರು ರೀ. ಅತ್ತೆ ಅದಕ್ಕೆಲ್ಲ ಸೈನ್ ಮಾಡಿ ಕೊಟ್ಟರು. ಸೈನ್ ಮಾಡಿಕೊಟ್ರಾ? ಯಾವ ಪೇಪರ್ ಏನು ಅಂತ ವಿಚಾರಿಸ್ತೀಯಾ? ಇಲ್ಲಪ್ಪ, ನಾನು ಅದನ್ನೆಲ್ಲ ನೋಡಕ್ಕೆ ಹೋಗಲಿಲ್ಲ. ಯಾರೋ ಬಂದಿದ್ರು ಅಂತ್ಯ, ಅಮ್ಮ ಸೈನ್ ಹಾಕಿದ್ರು ಅಂತ್ಯ. ಏನೋ ವಿಚಿತ್ರವಾಗಿದೆಯಲ್ಲ. ಏನಪ್ಪ, ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳ್ಳೋಷ್ಟು ನನಗಂತೂ ಪುರ್ಸೊತ್ತಿಲ್ಲ. ನನಗೆ ಮೈ ತುಂಬ ಕೆಲಸ ಇದೆ. ನೀವು ಇದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳ್ಳೋದು ಬಿಟ್ಟು ಆಫೀಸ್ಗೆ ಹೋಗೋದಕ್ಕೆ ರೆಡಿಯಾಗಿ, ಬಾಕ್ಸ್ ರೆಡಿ ಮಾಡಿರ್ತೀನಿ. ನನಗೆ ಗೊತ್ತಿಲ್ಲದಾಗೆ ಈ ಮನೇಲಿ ಏನೋ ನಡೀತಾ ಇದೆಯಲ್ಲ. ಅಮ್ಮ ಯಾವ ಪೇಪರಿಗೆ ಸೈನ್ ಹಾಕಿರ್ಬೋದು? ಏನು ಅಂತ ತಿಳ್ಕೊತೀನಿ.